ಬಂದು ಅಚ್ಚೆ ದಿನ ಅಂತ ಹೇಳಿದ್ರು. ಅಚ್ಚೆ ದಿನ ಇಲ್ಲದ ಈಗ ಖರಾಬ್ ದಿನ ತಂದು ಮಾಡಾಕ್ಬಿಟ್ಟಿದ್ದಾರೆ. ನಮ್ಮರಿಗೆ ತುಂಬ ಹೊಡೆತ ಬೀಳ್ತಾ ಇದೆ. ಇನ್ನು ಹಿಂಗೆ ಮುಂದುವರಿತಾ ಎಲ್ಲ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಅದ್ರ ಬಗ್ಗೆ. ಅವರು ಏನು ಬೆಳೀತಾರೆ ಬೆಳೆ ಅಲ್ಲ, ಅದು ಹೊರದೇಶದಿಂದ ಮಾಡೋ ಅಂಥದ್ದು. ಅಲ್ಲಿ ಪೆಟ್ರೋಲು ಅದಕ್ಕಾದಂಥ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂಥ ಇವ್ರೇನು ಮಾಡೋಕ್ಕಾಗುತ್ತೆ? ಇದ್ರೂ ಅವ್ರು ಬಸ್ಗಳು ಓಡಿಸೋ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ. ಈ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆದ್ದರಿಂದ ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಹರಿಸಿ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ರಾಜ್ಯಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆ ಪ್ರತಿನಿತ್ಯ ಏರಿಕೆ ಆಗ್ತಿದೆ. ಸೊ ಇದರಿಂದ ಜನರಿಗೆ ಏನೇನೆಲ್ಲ ತೊಂದರೆ ಆಗ್ತಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಅವ್ರನ್ನೇ ಕೇಳೋಣ ಬನ್ನಿ. ಪೆಟ್ರೋಲು ಮತ್ತು ಡೀಸೆಲ್ಲು ತುಂಬ ಹೈಕ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಜಾಸ್ತಿ ಮಾಡಿರೋದ್ರಿಂದ ಬಡಬಗರು, ಸಾಮಾನ್ಯರು, ಮಧ್ಯಮ ವರ್ಗದವರು ಜೀವನ ಮಾಡೋಕ್ಕೆ ದುಸ್ತರ ಆಗಿದೆ. ಮೋದಿಯವರು ಬಂದು ಅಚ್ಚೆ ದಿನ ಅಂತ ಹೇಳಿದ್ರು. ಅಚ್ಚೆ ದಿನ ಇಲ್ಲದ ಈಗ ಖರಾಬ್ ದಿನ ತಂದು ಮಾಡಾಕ್ಬಿಟ್ಟಿದ್ದಾರೆ. ಹೀಗಾಗಿ ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಆಗಿದೆ. ದಿನನಿತ್ಯ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲ ಹೈಕ್ ಮಾಡ್ತಾಯಿದ್ದಾರೆ. ಹಾಗಾಗಿ ಬಡವರು ಮತ್ತು ಮಧ್ಯಮ ವರ್ಗರು ಜೀವನ ಮಾಡೋದು ತುಂಬ ದುಸ್ತರ ಆಗಿದೆ. ಹಾಗಾಗಿ ಈ ಸರ್ಕಾರ ಈಗ 12 ವರ್ಷ ತುಂಬಿ ನೆಹರು ಅವರ ದಾಖಲೆ ಮುರಿತಾ ಇದ್ದಾರೆ ಮೋದಿಯವರು. ಅವರು ನೆಹರು ಅವ್ರ ದಾಖಲೆನ ಈ ಪೆಟ್ರೋಲು, ಡೀಸೆಲ್ಲು ಮತ್ತು ಏನು ಗ್ಯಾಸ್ನ ಇದನ್ನು ಮಾಡಿ ಅವ್ರ ದಾಖಲೆನ ಮೀರಿಸ್ತಾ ಇದ್ದಾರೆ ಇವರು. ಹಾಗಾಗಿ ಇವರು ಜಾಸ್ತಿ ಮಾಡಿ ಇವರೇನು ಒಂದು ಬಡವ್ರ ಬಗ್ಗೆ ಬರೀ ಎಲ್ಲ ಸುಳ್ಳು ಹೇಳ್ಕೊಂಡು ಈ ದೇಶನ ಅಧೋಗತಿ ತಂದಿದ್ದಾರೆ. ಹಾಗಾಗಿ ಈ ಮೋದಿಯವ್ರ ಸರ್ಕಾರ ಯಾವಾಗ ತೊಲಗುತ್ತೋ ಆವಾಗ ಈ ದೇಶ ನೆಮ್ಮದಿಯಾಗಿರುತ್ತೆ. ಕಡಿಮೆ ಆಗಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಮುಖ್ಯವಾಗಿ ಕಡಿಮೆ ಆಗಬೇಕು. ಈಗ ಕ್ರೂಡ್ ಆಯಿಲ್ ಮೊದಲು ಎಲ್ಲ ಕಡಿಮೆ ಇದ್ದಾಗ ಇವರೇನು ಕಡಿಮೆ ಮಾಡಲಿಲ್ಲ. ಈಗ ಏಕಾಏಕಿ ಅವಾಗ ಕಂಪ್ನಿಗಳು ಎಲ್ಲ ಲಾಭ ತೊಗೊಂಡು ಎಲ್ಲ ಇದನ್ನು ಮಾಡಿದ್ರು. ಈಗ ಏಕಾಏಕಿ ಪ್ರತಿನಿತ್ಯ ಡೀಸೆಲ್ಲು ಪೆಟ್ರೋಲು ಜಾಸ್ತಿ ಮಾಡ್ತಾಯಿದ್ದಾರೆ. ಆಗ ಸಾಮಾನ್ಯ ಜನಕ್ಕೆ ಜೀವನ ಮಾಡೋದು ದುಸ್ತರ ಆಗಿದೆ. ಆಗ್ತಾನೆ ಇದೆ ಮೇಡಮ್. ಆದ್ದರಿಂದ ಖಾಸಗಿ ಬಸ್ಗಳು ಓಡಿಸೋದು ತುಂಬ ಕಷ್ಟ ಆಗಿದೆ. ನಮ್ಮ ಮಾಲೀಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಅದೇ ಬಸ್ ಚಾರ್ಜ್ ಏನು ಕಂಟಿನ್ಯೂ ಇದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಬಡವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಓನರ್ಗಳು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಆದ್ರೂ ಅವ್ರು ಬಸ್ಗಳು ಓಡಿಸೋ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ. ಈ ಡೀಸೆಲ್ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಆದ್ದರಿಂದ ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಇದೊಂದು ಅನುಕೂಲ ಮಾಡಿಕೊಡ್ಬೇಕು. ಜನಕ್ಕೂ ತುಂಬ ತೊಂದರೆ ಆಗಿದೆ. ಈಗ 100 ಲೀಟರ್ ಡೀಸೆಲ್ ಕುಡಿಯೋದು ಈಗ ಅದು 1000 ರೂಪಾಯಿ ಜಾಸ್ತಿ ಆಗಿದೆ. ಈಗ ಹಂಗಾಗಿ ಬಸ್ಗಳು ಓಡಿಸೋದು ತುಂಬ ಕಷ್ಟ ಆಗಿದೆ. ಓನರ್ಗಳು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಈ ಪರಿಸ್ಥಿತಿ ಒಳಗೆ. ಆದರೂ ಅವ್ರು ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡ್ತಲೇ ಇದ್ದಾರೆ. ಈಗ ಏನು ಚಾರ್ಜ್ ಇದೆ ಅದೇ ಉಸ್ಲು ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಈಗ ಬಸ್ ಚಾರ್ಜ್ ಜಾಸ್ತಿ ಮಾಡಿರಿ ಅಂತ ಹೇಳ್ತಾ ಇದೆ. ಇದಿನ್ನೂ ಅನೌನ್ಸ್ಮೆಂಟ್ ಆಗಿದೆ ಹೊರತು ನಮ್ಮ ಓನರ್ಗಳು ಇನ್ನೂ ಮಾಡಿಲ್ಲ. ಆದ್ದರಿಂದ ಈಗ ಮುಂದೆ ಏನು ಕ್ರಮ ತಗೋತಾರೋ ನಮಗೇನೋ ಗೊತ್ತಿಲ್ಲ. ನಮ್ಮ ಖಾಸಗಿ ಬಸ್ಸು ತುಮಕೂರು ಮಾಲೀಕರು ಏನು ತೀರ್ಮಾನ ತಗೊತಾರೋ ಅದರ ಮೇಲೆ ಇವು ಚಾರ್ಜ್ಗಳು ಡಿಪೆಂಡ್ ಆಗ್ತದೆ ಮೇಡಮ್. ಈ ಡೀಸೆಲ್ ರೇಟ್ ಆದ್ದರಿಂದ ತುಂಬ ಕಷ್ಟ ಆಗಿದೆ ಮೇಡಮ್ ಬಸ್ಗಳು ಓಡಿಸೋದು. ಟ್ಯಾಕ್ಸ್ ಜಾಸ್ತಿ ಆಗಿದೆ, ಟೈರ್ ಜಾಸ್ತಿ ಆಗಿದೆ, ಇನ್ಶೂರೆನ್ಸ್ ಜಾಸ್ತಿ ಆಗಿದೆ. ಅದರಲ್ಲೂ ಖಾಸಗಿ ಬಸ್ ಓಡ್ಸೋಕ್ಕೆ ತುಂಬ ಕಷ್ಟನಾಗಿದೆ ಮೇಡಮ್, ಓಡ್ಸೋಕೆ ಆಗ್ತಾಯಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ತುಂಬ ಕಷ್ಟ ಮೇಡಮ್ ಬಸ್ಗಳು ಓಡ್ಸೋಕ್ಕಾಗ್ತದೆ. ಸುಮಾರು ಬಸ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಟ್ಯಾಕ್ಸ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ, ಟೈರ್ ಹೊಂಚೋಕ್ಕಾಗ್ತಾಯಿಲ್ಲ, ಡ್ರೈವರ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ, ಕಂಡಕ್ಟರ್ ಮೇಂಟೈನ್ ನಾವಿಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಕೆಲಸಗಾರರು ಕೂಲಿ ಹೊಂಚೋಕ್ಕಾಗ್ತಾಯಿಲ್ಲ ಮೇಡಮ್. ಇಂಥ ಪರಿಸ್ಥಿತಿಯಲ್ಲೂ ನಮ್ಮ ಖಾಸಗಿ ಬಸ್ ಮಾಲೀಕರು ಬಸ್ಗಳು ಓಡಿಸ್ತಾ ಇದ್ದಾರೆ. ಇದೇ ರೀತಿ ಬಸ್ಗಳು ಓಡಿಸಿದ್ರೆ ತುಂಬ ಕಷ್ಟ ಆಗುತ್ತೆ, ಜೀವನನೂ ಕಷ್ಟ ಆಗುತ್ತೆ. ಬಡ ಮಕ್ಕಳು ವಿದ್ಯಾರ್ಥಿಗಳಿಗೂ ಇದರಲ್ಲೂ ಬಡ ಮತ ವಿದ್ಯಾರ್ಥಿಗಳು ಪಾಸ್ ಕೊಟ್ಟಿದ್ದಾರೆ, ಫ್ರೀ ಪಾಸ್ ಕೊಟ್ಟಿದ್ದಾರೆ. ಅವ್ರನ್ನೂ ಸಮೇತ ಬಸ್ಸಲ್ಲಿ ಫ್ರೀ ಕರ್ಕೊಂಡು ಹೋಗಿ ಇಂಥ ಸನ್ನಿವೇಶದಲ್ಲೂ ಕರ್ಕೊಂಡು ಹೋಗ್ತಾ ಬರ್ತಾಯಿದ್ದಾರೆ ಮೇಡಮ್. ಅದರಿಂದ ಸರ್ಕಾರ ಇದೊಂದು ಕೂಡಲೇ ಗಮನ ಹರಿಸಿ ಇದೊಂದು ಪರಿಹಾರ ಕಂಡುಕೊಳ್ಬೇಕು. ಮಾಡಬೇಕು ಮೇಡಮ್, ಮಾಡಿರೋ ಅನುಕೂಲ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಡೀಸೆಲ್ಲು ಈಗ ತಿಂಗಳಲ್ಲಿ 3 ಸರಿ ಜಾಸ್ತಿ ಆಗಿದೆ. ಡೀಸೆಲ್ ಪೆಟ್ರೋಲ್ ಕಡಿಮೆ ಮಾಡಿದ್ರೆ ಮೇಡಮ್ ಬಸ್ಗಳು ಓಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ನಮಗೆ 15,000 ಸಂಬಳ ಕೊಡ್ತಾರೆ, 113 ರೂಪಾಯಿ ಪೆಟ್ರೋಲು ಅಂತ ಎಲ್ಲಿಂದ ಆಗ್ತದೆ? ಎಲ್ಲೂ ಹೆಂಗೆ ಬದುಕೋಕ್ಕಾಗತ್ತೆ? ದಯವಿಟ್ಟು ಈ ದೇಶದ ಪ್ರಧಾನಿ ಮೋದಿ ಅನ್ನೋರು ನಂಬರ್ ಕೊಡಿ, ನಾವು ಅವ್ರ ತಾವೇ ಮಾತಾಡ್ತೀವಿ. ನಿಮ್ಮ ಮೀಡಿಯಾ ಮುಖಾಂತರ ಆದರೂ ನಾವು ಕೇಳ್ತೀವಿ ಅವ್ರನ್ನ. ಮಾಡಲೇಬೇಕು ಮೇಡಮ್, ಇಲ್ಲಾಂದರೆ ದೇಶ ಗುಣಾಂತರ ಮಾಡಾಕ್ತಾರೆ ಮೇಡಮ್. ಆ ಕಾರಣಕ್ಕಾಗಿ ಈಗ ನಮ್ಗೆ ಅವ್ರ ನಂಬರ್ ಕೊಡಿ ದಯವಿಟ್ಟು. ನಮಗೆ ಪಾಪ ನೀವು ಮಾಧ್ಯಮದವ್ರು ಏನು ಮಾಡ್ತೀರ? ಅವ್ರ ನಂಬರ್ ಕೊಟ್ಟರೆ ನಾವು ಅವ್ರ ತಾವಾದ್ರೆ ನಾವು ಕೇಳ್ಕೊಂತೀವಿ. ಜನಸಾಮಾನ್ಯರಿಗೆ ಭಾರಿ ತೊಂದರೆ ತಾಯಿ. ಏನು ಬದುಕೋಕ್ಕಿಲ್ಲ, ಓಡಾಡೋಕ್ಕೂ ಮನೆಯವ್ರು ಕಟ್ಟೋರಂತೂ ಕಷ್ಟ ಬೇಕಾಗಿಲ್ಲ. ಅಷ್ಟೊಂದು ನಿಮಿಷ ಅನುಭವಿಸೋರು. ದಯವಿಟ್ಟು ಸ್ವಲ್ಪ ನಿಮ್ಮ ಮುಖಾಂತರ ಅವ್ರ ನಂಬರ್ ಕೊಡಿ ತಾಯಿ. ನಾವು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಪಟ್ಟ ಅಭಿಮಾನಿ, ನಿಜ ಹೇಳಬೇಕು ಅಂದರೆ. ಆದರೆ ಈಗ ಈ ವಿಷಯದಲ್ಲಿ ಅವ್ರನ್ನ
ಏಟ್ ಮಾಡ್ತೀವಿ. ಯಾಕೆಂದರೆ ಅವರು ಬರೀ ಫಾರಿನ್ ಇಡೀ ಬೇರೆ ಕಂಟ್ರಿಗಳನ್ನ ನೋಡ್ಕೊಂಬಂದು ನಮ್ಮ ದೇಶನ ಕಂಟ್ರಿದ ಹೊರ ದೇಶದ ಥರ ಮಾಡಬೇಕು ಅಂತ ಹೊರಟಾರೆ ಅಷ್ಟೇ. ಬಿಟ್ಟರೆ ಜನಸಾಮಾನ್ಯರ ಬಗ್ಗೆ ಅವ್ರು ತಲೆನೇ ಕೆಡ್ಕೊಂಡಿಲ್ಲ. ಅವ್ರು ಬಂದು 12 ವರ್ಷ ಆಯಿತು, ಏನು ಮಾಡ್ಯಾರೆ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗಿದೆ, ಈ ಪೆಟ್ರೋಲ್ ಯಾವ ಮಟ್ಟಕ್ಕಾಯಿತು, ಎಷ್ಟು ಸರಿ ಜಾಸ್ತಿ ಮಾಡ್ಯಾರು, ಡೀಸೆಲ್ ಏನು ರೇಟ್ ಆಯಿತು, ಎಷ್ಟು ಜಾಸ್ತಿ ಮಾಡಿರು. ಹಾಗಾಗಿ ಜನಸಾಮಾನ್ಯರ ಬಗ್ಗೆ ಅವರು ಕಾಳಜಿ ವಹಿಸ್ತಾ ಇಲ್ಲ. ಇದು ಅದ್ರ ಕಡೆ, ಅದರಿಂದ ಅವರು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು. ಇದು ಜನಸಾಮಾನ್ಯರ ಬಗ್ಗೆ ಒಳ್ಳೇದು ಮಾಡಬೇಕು. ಪೆಟ್ರೋಲ್ ರೇಟು ಡೀಸೆಲ್ ರೇಟನ್ನು ಕಡಿಮೆ ಮಾಡೋದಕ್ಕೆ ಅವರಿಗೆ ಗಮನ ಕೊಡಬೇಕು. ಇದೇ ನನ್ನ ಆಗ್ರಹ. ಪೆಟ್ರೋಲ್ ಡೀಸೆಲ್ ಬಗ್ಗೆ ಎಲ್ಲ ದೇಶದ ಜನ ಆಮೇಲೆ ಸಾರ್ವಜನಿಕರು ಎಲ್ಲ ಮಾತಾಡ್ತಾ ಇದ್ದಾರೆ. ನಮಗೂ ಕೂಡ ಎಲ್ಲೋ ಒಂದು ಕಡೆ ನೋವಿದೆ. ಆದರೆ ಪ್ರಧಾನಿ ಅವರು ಏನು ಬೆಳೀತಾ ಇರೋ ಬೆಳೆ ಅಲ್ಲ, ಅದು ಹೊರದೇಶದಿಂದ ಮಾಡೋ ಅಂಥದ್ದು. ಅಲ್ಲಿ ಪೆಟ್ರೋಲು ಅದಕ್ಕೆ ಆದಂಥ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂಥ ಇವ್ರೇನು ಮಾಡೋಕ್ಕಾಗುತ್ತೆ. ಹಂಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಏನೂ ಮಾಡೋಕ್ಕಾಗಲ್ಲ. ನಾವು ಕೂಡ ಅದನ್ನು ಅವರು ಸಪೋರ್ಟ್ ಮಾಡ್ಕೊಂಡು ಮಾಡಬೇಕು ಅಂತೇಳಿ ನಾನು ದೇಶದ ಜನತೆಗಳಿಗೆ ಕೇಳ್ಕೊತಾ ಇದ್ದೀನಿ ಮೇಡಮ್. ಹೌದು ಮೇಡಮ್, ತೊಂದರೆ ಆಯ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯ ಜನಕ್ಕೆ ತೊಂದರೆ ಆಯ್ತಾ ಇದೆ. ಆದರೂ ಅವರು ಏನು ಮಾಡೋಕ್ಕತ್ತೆ ಕಚ್ಚಾ ಹಾಂ ಖಂಡಿತ ಇಲ್ಲ, ಸಂಬಳ ಜಾಸ್ತಿ ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನು ಮಾಡೋಕ್ಕಾಗುತ್ತೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಲಿ ಅಂತೇಳಿ ಕೇಳ್ಕೊತೀವಿ. ಸಾಮಾನ್ಯ ಜನತೆಗೆ ತೊಂದರೆ ಆಯ್ತಾ ಇರೋದಂತೂ ನಿಜ. ಹಂಗಾಗಿ ನೀವು ಕೂಡ ಒಂದು ದೇಶದ ಜನಗಳು ಹಿತದೃಷ್ಟಿಯಿಂದ ನೋಡ್ಕೊಂಡು ಸ್ವಲ್ಪ ಕಡಿಮೆ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಈ ಮುಖಾಂತರ ನಾವು ಅವ್ರನ್ನ ಮನವಿ ಮಾಡ್ಕೊತಾ ಇದ್ದೀವಿ ಮೇಡಮ್. ಮೇಡಮ್ ತುಂಬ ತೊಂದರೆ ಆಗ್ತಾಯಿದೆ. ರೈಟ್ಗಳು ದಿನೇ ದಿನೇ ಏರ್ತಾ ಇದ್ದಾವೆ. ಬಟ್ ಏನಪ್ಪ ಅಂದರೆ ಜನಸಾಮಾನ್ಯರಿಗೆ ತುಂಬ ಹೊಡೆತ ಬೀಳ್ತಾಯಿದೆ. ಇನ್ನು ಹಿಂಗೆ ಮುಂದುವರಿತೋ ಎಲ್ಲ ಕಡಿಮೆ ಆಗುತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆ ನೋಡೋಣ. ಹಾಗೆ ಹೌದು ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗಬೇಕು ಅನ್ನೋದು ಎಲ್ಲರಿಗೂ ಆದರೆ ಅನುಕೂಲ ಎಲ್ಲರಿಗೂ. ಇನ್ನೂ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡಬೇಕು ಮೇಡಮ್. ನಮಗೆ ತುಂಬ ಹೊಡೆತ ಬಿದ್ದಿದೆ ಸರ್. ನಮಗೆ ನಾವು ಕೂಲಿ ಮಾಡೋದ್ರಿಂದವ, ಬಟ್ ನಮ್ಮ ಸ್ಯಾಲ್ರಿಗಳು ಜಾಸ್ತಿ ಮಾಡೋಕ್ಕೆ ಅವ್ರಿಗೆ ಇಷ್ಟವಿಲ್ಲ. ಬಟ್ ಅವರ ಅಲ್ಲ, ಪೆಟ್ರೋಲ್ ರೇಟ್ ಅದನ್ನೇ ಹೇಳ್ತಿರೋದು. ಜನಸಾಮಾನ್ಯರಿಗೆ ಅಮೌಂಟ್ಗಳು ಜಾಸ್ತಿ ಕೂಲಿ ಕೊಡ್ಬೇಕು ಅನ್ನೋದನ್ನು ಮಾಡಾರ. ಪೆಟ್ರೋಲ್ ರೇಟು ಇನ್ನು ದಿನಸಿ ಐಟಮ್ಗಳ ರೇಟ್ ಎಲ್ಲ ಜಾಸ್ತಿ ಮಾಡೋದು ಅವ್ರದ್ದು ಇದಾಗ್ಬಿಟ್ಟಿದೆ. ಆದ್ದರಿಂದ ಜನಸಾಮಾನ್ಯರಿಗೆ ತುಂಬ ಹೊಡೆತ ಬೀಳ್ತಾಯಿದೆ ಮೇಡಮ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಸಾರ್ವಜನಿಕರಿಗೆ ಹಲವಾರು ರೀತಿಯಾದಂಥ ತೊಂದರೆಗಳು ಆಗ್ತಿದೆ. ಸೊ ರೈಟ್ ಜಾಸ್ತಿ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಹಲವಾರು ರೀತಿಯಾದಂಥ ತೊಂದರೆ ಆಗ್ತಿದೆ. ಯಾಕೆ ಅಂತಂದರೆ ಅವರು ಹೇಳೋ ಪ್ರಕಾರ ನಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಿದೆ, ಆದರೆ ಸಂಬಳ ಏನು ಜಾಸ್ತಿ ಮಾಡ್ತಿಲ್ವಲ್ಲ, ಸಂಬಳನೂ ಹಾಗೆಯೇ ಜಾಸ್ತಿ ಮಾಡಿದ್ರೆ ರೈಟ್ ಜಾಸ್ತಿ ಮಾಡಿದ್ರೆ ಒಂದು ಅರ್ಥ ಇರುತ್ತೆ. ನಮ್ಮದು ಏನಂದರೆ ದಿನಸಿ ಆಗಿರ್ಬೋದು, ಮತ್ತು ಮನೆಗೆ ಬೇಕಾದಂಥ ಐಟಮ್ಸ್ ತರೋದಾಗಿರ್ಬೋದು, ಎಲ್ಲ ರೇಟು ಹಿಂಗೆ ಜಾಸ್ತಿ ಮಾಡ್ತಾಯಿದ್ದಾರೆ. ಪೆಟ್ರೋಲ್ ರೇಟು ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ಇನ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಒತ್ತಾಯ ಕೂಡ ಆಗಿದೆ. ಸೊ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.